ಹೆಲೋ ಎವ್ರಿವನ್. ಇವತ್ತು ನಾವು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಬಗ್ಗೆ ನೋಡೋಣಂತೆ. ಇವಾಗ ಒಂದು ಕ್ಲಿಪ್ ಹಾಕ್ತೀನಿ. ಆ ಕ್ಲಿಪ್ಪಲ್ಲಿ ಇರೋ ಅನಿಮೇಷನ್ ಯಾವ ಥರ ವರ್ಕ್ ಆಗುತ್ತೆ ಪವರ್ ಪಾಯಿಂಟಲ್ಲಿ ಅಂತೇಳಿ ನೋಡೋಣಂತೆ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೋಡೋಣ ಬನ್ನಿ. ಫಸ್ಟಿಗೆ ನಾವು ಪವರ್ ಪಾಯಿಂಟನ್ನು ಆನ್ ಮಾಡೋದಂತೆ. ದೆನ್ ಇಲ್ಲಿ ಬ್ಲ್ಯಾಂಕ್ ಪ್ರೆಸೆಂಟೇಷನ್ಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ದೆನ್ ಇದಕ್ಕೆ ಸ್ಲೈಡ್ ಅಂತೇಳಿ ಕರಿತೀವಿ. ಈ ಸ್ಲೈಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಲೇಔಟ್ಸ್ ಒಳಗಡೆ ಹೋಗಿ ಬ್ಲ್ಯಾಂಕ್ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ದೆನ್ ಅದೇ ಸ್ಲೈಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ದೆನ್ ಫಾರ್ಮೆಟ್ ಬ್ಯಾಕ್ಗ್ರೌಂಡಿಗೆ ಕ್ಲಿಕ್ ಮಾಡಬೇಕು. ಫಾರ್ಮೆಟ್ ಬ್ಯಾಕ್ಗ್ರೌಂಡಲ್ಲಿ ಪಿಕ್ಚರ್ ಆ್ಯಂಡ್ ಟೆಕ್ಸ್ಚರ್ ಫಿಲ್ ಅಂತೇಳಿ ಬರುತ್ತೆ. ಇದರಲ್ಲಿ ಫೈಲ್ ಅಂತೇಳಿ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ ಇದರಲ್ಲಿ ನಾವ್ಯಾವ್ದು ಬ್ಯಾಕ್ಗ್ರೌಂಡ್ ಹಾಕಬೇಕಂತಿದ್ವಿಲ್ಲ ಆ ಇಮೇಜನ್ನು ಸೆಲೆಕ್ಟ್ ಮಾಡಿ. ಈ ಥರ ಬ್ಯಾಕ್ಗ್ರೌಂಡ್ ಇಮೇಜ್ ಸೆಟ್ ಆಗುತ್ತೆ. ದೆನ್ ಇವಾಗ ಇನ್ಸರ್ಟಿಗೆ ಹೋಗ್ಬೇಕು. ಇನ್ಸರ್ಟ್ ಆಪ್ಷನಲ್ಲಿ ಅಲ್ಲಿ ಪಿಕ್ಚರ್ ಅಂತೇಳಿ ಇರುತ್ತೆ. ಪಿಕ್ಚರಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಯಾವ ಇಮೇಜನ್ನು ನಾವಿಲ್ಲಿ ಆಗಲ್ಲಿ ನೋಡಿದ್ರಲ್ಲ ಆ ಹುಡುಗಿ ಇಮೇಜ್, ಅದನ್ನು ನಾವಿಲ್ಲಿ ನೋಡ್ಕೋಬೇಕು. ದೆನ್ ಇಲ್ಲಿ ಮತ್ತೊಮ್ಮೆ ಇನ್ಸರ್ಟಿಗೆ ಹೋಗಿ ಹುಡುಗನ ಇಮೇಜನ್ನು ಸೆಲೆಕ್ಟ್ ಮಾಡಬೇಕು. ಈ ಹುಡುಗ ಇಮೇಜನ್ನು ನಾವೇನು ಮಾಡ್ತೀವಿ ಅಂದರೆ ಸ್ಲೈಡಿಂದ ಹೊರಗಡೆ ಇಡ್ತೀವಿ. ದೆನ್ ಈ ಹುಡುಗಿ ಇಮೇಜನ್ನು ನಾವೇನು ಮಾಡ್ತೀವಿ ಸ್ಲೈಡಿಂದ ಹೊರಗಡೆ ಇಡ್ತೀವಿ. ದೆನ್ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ಹುಡುಗಿ ಇಮೇಜನ್ನು ಕ್ಲಿಕ್ ಮಾಡಿ ಇಲ್ಲಿ ಅನಿಮೇಷನ್ಸ್ ಅಂತ ಬರುತ್ತೆ. ಅನಿಮೇಷನ್ಸಲ್ಲಿ ಈ ಅನಿಮೇಷನ್ಸ್ ಆಪ್ಷನ್ನಲ್ಲಿ ಮೋರ್ ಅನ್ನೋದೊಂದು ಆಪ್ಷನ್ ಬರುತ್ತೆ. ಮೋರ್ ಆಪ್ಷನಲ್ಲಿ ಲೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಗ್ರೀನ್ ಡಾಟ್ ಮತ್ತು ಒಂದು ರೆಡ್ ಪಾಯಿಂಟ್ ಬರುತ್ತೆ. ಈ ರೆಡ್ ಡಾಟನ್ನು ನಾವೇನು ಮಾಡಬೇಕಂದ್ರೆ ಎಲ್ಲಿಗೆ ನಮಗೆ ಸ್ಟಾಪ್ ಆಗಬೇಕಲ್ಲ ಮೋಷನ್, ಅದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅದೇ ಥರ ಹುಡುಗಂದು ಇಮೇಜ್ ಕ್ಲಿಕ್ ಮಾಡಿ ದೆನ್ ಇಲ್ಲಿ ಮೋರ್ ಆಪ್ಷನ್ಸಿಗೆ ಹೋಗಿ ಮೋಷನ್ ಬಾದಲ್ಲಿ ಲೈನ್ಸನ್ನು ಸೆಲೆಕ್ಟ್ ಮಾಡ್ತೀವಿ. ದೆನ್ ನೀವು ನೋಡ್ಬೋದು ಇಲ್ಲಿ ಗ್ರೀನ್ ಡಾಟ್ ಇದೆ ಆ್ಯಂಡ್ ಇಲ್ಲಿ ರೆಡ್ ಡಾಟ್ ಇದೆ. ಈ ರೆಡ್ ಡಾಟನ್ನು ನಾನು ಏನು ಮಾಡ್ತೇನೆ ಅಂದರೆ ಎಲ್ಲಿ ನಮಗೆ ಆ ಹುಡುಗನ ಮೋಷನ್ ಸ್ಟಾಪ್ ಆಗಬೇಕಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ತೇನೆ. ದೆನ್ ಇವಾಗ ಇಲ್ಲಿ ಮೇಲ್ಗಡೆ ಸ್ಟಾರ್ಟ್ ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಸ್ಟಾರ್ಟ್ ವಿತ್ ಪ್ರೀವಿಯಸ್ ಅಂತೇಳಿ ತೊಗೋಬೇಕು. ದೆನ್ ಇದನ್ನು 5 ಸೆಕೆಂಡ್ಸಿಗೆ ಸೆಟ್ ಮಾಡಬೇಕು. ಅದೇ ಥರ ಹುಡುಗಿ ಪಿಕ್ಚರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ವಿತ್ ಪ್ರೀವಿಯಸ್ ಅಂತೇಳಿ ಸೆಲೆಕ್ಟ್ ಮಾಡಿ ದೆನ್ ಇದನ್ನು 5 ಸೆಕೆಂಡ್ಸಿಗೆ ಸೆಟ್ ಮಾಡಬೇಕು. ಇವಾಗ ನೀವು ಕೀಬೋರ್ಡಲ್ಲಿರುವಂತಹ ಫಂಕ್ಷನ್ ಕೀ F5 ಅಂತೇಳಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ನೀವು ಯಾವ ಥರ ನಾವು ಇದನ್ನು ಮೋಷನನ್ನು ಸೆಲೆಕ್ಟ್ ಮಾಡಿದ್ವಿ ಅಂತೇಳಿ. ಈ ಥರ ಅನಿಮೇಟೆಡ್ ವಿಡಿಯೋಸನ್ನು ನೀವು ಪವರ್ ಪಾಯಿಂಟ್ಗಳಲ್ಲಿ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಾವು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಮೂಲಕ ಆ ಥರ ಅನಿಮೇಟೆಡ್ ವಿಡಿಯೋ ಮಾಡಿದ್ವಿ ಅಂತೇಳಿ. ಇದೇ ಥರ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ವರ್ಡನ್ನು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಮಾಡಬೇಕಾಗಿರೋದೇನೆಂದರೆ ನಮ್ಮದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಆದಷ್ಟು ನೀವು ಎಷ್ಟು ಶೇರ್ ಮಾಡೋಕ್ಕಾಗುತ್ತೆ ಅದನ್ನು ಶೇರ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಏನು ಮಾಡಬೇಕಾಗುತ್ತೆ ಫಾಲೋ ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ನಾವು ಸೇಮ್ ವಿಡಿಯೋಸನ್ನೇ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ವಿಡಿಯೋ ಎಂಡಲ್ಲಿ ನಾನು ಒಂದು QR ಕೋಡ್ ಸ್ಕ್ಯಾನರ್ನ ಅಪ್ಲೋಡ್ ಮಾಡ್ತೀನಿ. ಆ QR ಕೋಡ್ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿದರೆ ನಿಮಗೆ ನಂದು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾ ಥ್ರೆಡ್ಸ್ ಹಾಗೂ ಫೇಸ್ಬುಕ್ ಚಾನಲ್ ಬರುತ್ತಲ್ಲ ಅದರಲ್ಲಿ ಏನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಅದನ್ನು ನೋಡ್ಬೋದು. ಸೊ ನೀವು ಸ್ಕ್ಯಾನ್ ಮಾಡಿ ಹಾಗೂ ಆ ಸ್ಕ್ಯಾನರ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ನಿಮ್ಮ ಫ್ರೆಂಡ್ಸಿಗೆ ಅದು ಶೇರ್ ಮಾಡಿರಿ. ಅಲ್ಲಿಂದ ನೀವು ಆ ವಿಡಿಯೋಸನ್ನು ನೋಡ್ಬೋದು. ಥ್ಯಾಂಕ್ ಯು.